ಇಂದು ರಾಯಚೂರು ನಗರದ ಮಾರ್ಬಲ್ ಸ್ಟೈಲಿಶ್ ವಲಯದ ಹಮಾಲಿ ಕಾರ್ಮಿಕರು ತಮಗೆ ಕಾರ್ಮಿಕ ಇಲಾಖೆಯಿಂದ ಬರುವ ಸವಲತ್ತುಗಳ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಉರ್ಕುಂದಪ್ಪ ಅವರ ಜೊತೆ ಚರ್ಚೆ ನಡೆಸಿದರು. ಕೆಲಸದಲ್ಲಿ ದಿವಸ ಆದಾಗ ಕೆಲವರ ಕೈಕಾಲುಗಳು ಕಟ್ಟಾಗಿದ್ದು ಅವುಗಳಿಗೆ ಪರಿಹಾರ ಮತ್ತು ವೇದಿಕೆ ಚಿಕಿತ್ಸೆ ಬಗ್ಗೆ ಚರ್ಚೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಉರ್ಕುಂದಪ್ಪ ಅವರು, ನಿಮಗೆ ಕಾರ್ಮಿಕ ಇಲಾಖೆ ಎಲ್ಲಾ ಸೌಲಭ್ಯಗಳು ಸಿಗುತ್ತವೆ. ನೀವು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಬರುತ್ತೀರಿ. ನಿಮಗೆಲ್ಲ ಸವಲತ್ತುಗಳು ಕೊಡಿಸುವುದಾಗಿ ಭರವಸೆ ನೀಡಿದರು. ತಕ್ಷಣ ಕಾರ್ಮಿಕ ಇಲಾಖೆಯಿಂದ ಗುರುತಿನ ಕಾರ್ಡು ಪಡೆಯುವಂತೆ ಸಲಹೆ ನೀಡಿದರು. ಸರ್ಕಾರ ನೋಡಿ ಇವತ್ತು ಉದ್ಯಮ ಏನು ನೌಕರಿ ಮಾಡ್ತಾರಲ್ಲ ಅವರಿಗೆ PF ಸರ್ಕಾರ ಕೊಡ್ತದ. ಅಕಸ್ಮಾತ್ ಏನಾನ ಮೃತಪಟ್ಟರೆ ಮಕ್ಕಳು ದುಡ್ಡು ಬರ್ತಾವ ಅವ್ರ ಮನೆಗೆ. ಇದು ಕೂಡ ಅಷ್ಟೇ, ನೀವು ಏನು ಕಾರ್ಡ್ ಬರ್ತದಲ್ಲ ನೀವು ಸರ್ಕಾರ ಉದ್ಯಮದಲ್ಲಿದ್ದಂಗೆ ಇದು ರಿಯಲ್ ಆಗಿ ಇದು ಹಿಂಗೆ ಅರ್ಥ ಮಾಡ್ಕೋಬೇಕು ನಾವು. ಈ ಸುಮ್ಮನೆ ಇಂಡಿಪೆಂಡೆಂಟ್ ಈಗ ನೀವು ಏನನ್ನ ಅಕಸ್ಮಾತ್ ನೀವು ಹೋಗೋ ದಾರಿಯಲ್ಲಿ ಏನನ್ನ ಆಯಿತು, ಬಂಡೆ ಬಿತ್ತು ಸತ್ತರೆ ನಿಮ್ಮ ಮನೆಗೆ ₹1 ಕೊಡೋರಿಲ್ಲ ಅಲ್ಲಿ ಮಾಲೀಕರು. ಕೈ ಬೆರಳು ಅವು ಇವು ಕಟ್ಟೋದು ಎಷ್ಟು ಕೊಡೋದ್ರೆ ಒಂದು ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಮಮಕಾರ ಇದ್ದರೆ ಅವ್ರು ನಮ್ಮಲ್ಲಿ ಮಾಡ್ತಾನಪ್ಪ ಅಂದರೆ ಅವು ಬೇಕಿದ್ದ ಮನಸ್ಸಿಗೆ ಮಾತ್ರ ಒಂದು 10-20 ಸಾವಿರ ಕೊಡ್ಬೋದು. ಇಷ್ಟು ಇದು ಪ್ರತಿಯೊಂದು ನಮ್ಮ ಕಡೆ ಯೂನಿಟಿ ಒಂದು ಮಾಡ್ಕೊಂಡ್ರೆ ಅವ್ರು ಕಂಪಲ್ಸರಿ ಓನರು ನಮ್ಮನ್ನು ಗಟ್ಟಿಯಾಗಿ ಒಂದು ನಮ್ಮ ಮನೆ ಮಗನಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಮೇಲೆ ಕಾರ್ಮಿಕ ಕಾಡಬೇಕು. ಒಂದು ಯೂನಿಟಿ ಮಾಡ್ಕೊಂಡ್ರೆ ಸರ್ಕಾರದಿಂದ ನೋಂದಣಿ ಮಾಡ್ಕೊಂಡ್ರೆ ನಿಮ್ಮನ್ನು ಗುರುತಿಸ್ತಾರ, ನಿಮಗೆ ಗೌರವ ಕೊಡ್ತಾರ. ಅಲ್ಲಿ ಬಂದಪ್ಪ ಪಾಂಡವ ಅನ್ಬೋದು, ರಾಜುಬ ಅಂತ ಹೇಳಿದ್ರು ಎಲ್ಲರೂ ಕೂಡ ಅವರುಗಳ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಪರಿಹಾರದ ಮಾರ್ಗ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಸಹ ಕಾರ್ಯದರ್ಶಿ ತಿಮ್ಮಪ್ಪ, ನಗರ ಬ್ಲಾಕ್ ಉಪಾಧ್ಯಕ್ಷ ರಾಜು ರಾಂಪುರ್, ನಗರ ಕಾಂಗ್ರೆಸ್ ಕಾರ್ಮಿಕ ವಿಭಾಗ ಮಾರ್ಬಲ್ ಗ್ರಾಂಡೆಡ್ ಅಧ್ಯಕ್ಷರಾದ ಪಾಂಡು ಮತ್ತು ಕಾರ್ಮಿಕ ಘಟಕದ ಕಿರಿಯ ಪದಾಧಿಕಾರಿಗಳು, ಕಾರ್ಮಿಕ ಮುಖಂಡರು ಇದ್ದರು. ಒಂದು ಇದಿರ್ತದೆ, ಸರ್ಕಾರ ಮನುಷ್ಯರೇ ಅಲ್ಲ. ನಾವು ಸುಮ್ಮನೆ ನಮ್ಮ ಏನೋ ಬೆಳಿಗ್ಗೆ ಎದ್ದರೆ ಮನುಷ್ಯನ ಕಷ್ಟ ಕಾಲದಲ್ಲಿ ಇರ್ತೀವಿ, ನಾವು ಹೋಗ್ತಾ ಇರ್ತೀವಿ. ನೀವಿಲ್ಲ ಅದು ಬಿಟ್ಟರೆ ಅದಕ್ಕೆ ನಮ್ಮ ಎಲ್ಲ ಯುವಕರು ಮಾಡಕತ್ತೀರಿ, ಅದು ನಮ್ಗೆ ಗೊತ್ತಾಗ್ತದ. ದಯವಿಟ್ಟು ನೀವು ಪಾಂಡವರಿಗೆ ಒಂದು ಸಹಕಾರ ಕೊಡ್ರಿ. ಅವ್ರಿಗೇನು ಅಧ್ಯಕ್ಷರಂತ ಹೆಸರೇ ಇನ್ನು ನಿಮ್ಮಲ್ಲಿ ಇನ್ನೂ ಜಾಸ್ತಿ ಯಾರನ್ನ ಬದಲಾವಣೆ ಕೂಡ ಹಾಕ್ಬಿಟ್ಟು ನೀವು ಯಾರು ಸರ್ವಿಸ್ ಒಳ್ಳೆ ಮಾಡ್ತೀರಿ, ಅಧ್ಯಕ್ಷರು ಕೂಡ ನಾವು ಚೇಂಜ್ ಮಾಡ್ಬೋದು. ಕೆಲವು ವರ್ಷಗಳಿಂದ ನಿಮ್ಗೆ ಯಾರಿಗೆ ಆಸಕ್ತಿ ಇದ್ದದ ಪಾಂಡು ಒಬ್ಬನೇ ಮಾಡಬೇಕಂತಲ್ಲ, ಪಾಂಡು ಅಧ್ಯಕ್ಷ ಆದರೂ ಕೂಡ ನೀವೆಲ್ಲರೂ ಅಧ್ಯಕ್ಷರಾದಂಗೆ ಇದರಲ್ಲಿ ಸಮಪಾಲು ಅಂತಾರಲ್ಲ, ನೀವೆಲ್ಲ ಒಂದಾಗಿ ಕಾರ್ಮಿಕರಾಗಿ ಇದು ಮಾಡಿದ್ರೆ ನೀವು ಗಟ್ಟಿಯಾಗಿ ಒಂದು ಜಿಲ್ಲೆಯಲ್ಲಿ ಯಾರು ಮಾಡಲಾರ್ದ ನೀವು ಮಾಡಿದ್ರೆ ಅವ್ರು ನೋಡೋಕ್ಕವರು ಕೂಡ ಕಾರ್ಮಿಕರಿಗೆ ಇನ್ನೊಬ್ಬರು ಪರವಾಗಿಲ್ಲ ಅಂತಕ್ಕಂಥ ಒಂದು ಶಕ್ತಿಯಾಗಿ ಮಾಡಬೇಕು.